ಇನ್ನು ಡಾಕ್ಟರ್, ನೀವು ಡಯಟ್ ಬಗ್ಗೆ ತಿಳಿಸ್ತಾ ಇದ್ರಿ. ಸೊ ಈ ಒಂದು ಸಮಸ್ಯೆಯಿಂದ ದೂರ ಇರೋದಕ್ಕೆ ನಮ್ಮ ಲೈಫ್ ಸ್ಟೈಲ್ ಹೇಗಿರಬೇಕು, ಯಾವ ಆಹಾರವನ್ನು ತಿನ್ನಬೇಕು, ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಈ ಆರ್ಥರೈಟಿಸ್ ಬಂದಿರುತ್ತಲ್ಲ, ಸೊ ಅವರು ಈ ಆಹಾರವನ್ನು ತಿನ್ನಲೇಬಾರ್ದು ಅಂತ ಏನಾದರೂ ಇದೆಯಾ? ಈ ಬಗ್ಗೆ ತಿಳಿಸ್ಕೊಡಿ. ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ಅದರಲ್ಲಿ ಸಿಂಪಲ್ ಎಕ್ಸಸೈಸ್ ಇರಬಹುದು, ವಾಕಿಂಗ್ ಮಾಡೋದಿರಬಹುದು, ನಮ್ಮ ವೇಟ್ನ ರೆಡ್ಯೂಸ್ ಮಾಡೋದಿರಬಹುದು, ಇದು ತುಂಬ ಇಂಪಾರ್ಟೆಂಟ್. ಇದರ ಜೊತೆ ನಮ್ಮ ಕೈ ಕಾಲ ಮೇಲೆ ಎಳೆ ಸೂರ್ಯದ ಕಿರಣ ಬೀಳೋ ಥರ ನಾವು ಮಾಡ್ಕೊಳ್ಬೇಕು. ಇದು ತುಂಬ ಇಂಪಾರ್ಟೆಂಟ್. ಇದರಿಂದ ನಮಗೆ ಸಾಕಷ್ಟು ವಿಟಮಿನ್ ಡಿ ಸಿಗುತ್ತೆ. ಸೊ ವಿಟಮಿನ್ ಡಿ ನಮ್ಮ ಮೂಳೆಗೆ ತುಂಬ ಇಂಪಾರ್ಟೆಂಟ್ ಒಂದು ಅಂಶ ಆಗುತ್ತೆ. ಸೊ ಇದರ ಜೊತೆ ಆಹಾರದಲ್ಲಿ ನಾವು ನೋಡ್ತೀರಿ ಹಾಲಿರಬಹುದು, ರಾಗಿ ಇರಬಹುದು, ಸೋಯಾ ಇರಬಹುದು, ಪನ್ನೀರ್ ಇರಬಹುದು, ಮೊಟ್ಟೆ ಇರಬಹುದು, ಮಾಂಸ ಇರಬಹುದು, ಇವೆಲ್ಲ ರಿಚ್ ಸೋರ್ಸ್ ಆಫ್ ಕ್ಯಾಲ್ಶಿಯಂ ಇರುತ್ತೆ. ಸೊ ಈಗ ಇದನ್ನು ನಾವು ಮಿಕ್ಸ್ ಮಾಡ್ತಾ ತೊಗೊಳೋದಿದ್ದಾಗ ಡೆಫಿನೆಟ್ಲಿ ಅನುಕೂಲ ಆಗುತ್ತೆ. ಮಾಡ್ರೇಟ್ ಕ್ವಾಂಟಿಟಿಯಲ್ಲಿ ನಾವು ದಿನ ಹಾಲು ಕುಡಿಯೋದಿರಬಹುದು, ಅಥವಾ ಮೊಟ್ಟೆ ತಿನ್ನೋರಿದ್ರೆ ಬೇಯಿಸಿರೋ ಮೊಟ್ಟೆ ತೊಗೊಳೋದಿರಬಹುದು, ಇದನ್ನು ಮಾಡಿದ್ರೆ ಅನುಕೂಲ ಆಗುತ್ತೆ. ಸರ್ಟನ್ ಆರ್ಥರೈಟಿಸ್, ಲೈಕ್ ಫಾರ್ ಎಕ್ಸಾಂಪಲ್ ನಾವು ನೋಡ್ತೀರಿ ಗೌಟ್ ಅಂತ ನಾವು ನೋಡ್ತೀರಿ. ಈ ಒಂದು ಗೌಟ್ ನಮ್ಮ ದೇಹದಲ್ಲಿ ಒಂದು ಯೂರಿಕ್ ಆ್ಯಸಿಡ್ ಅಂತ ಒಂದು ಅಂಶ ಇರುತ್ತೆ. ಸೊ ಆ ಯೂರಿಕ್ ಆ್ಯಸಿಡ್ ಒಂದು ವೇಳೆ ಹೆಚ್ಚಾದರೆ ಈ ನೋವು ಜಾಸ್ತಿ ಆಗೋದು. ಸೊ ಈ ಯೂರಿಕ್ ಆ್ಯಸಿಡ್ ಹೆಚ್ಚಾಗುವಂಥ ಸರ್ಟನ್ ಫುಡ್ ಪ್ರಾಡಕ್ಟ್ಸ್ ಇದೆ. ಲೈಕ್ ಇದನ್ನು ನಾವು ನೋಡ್ತೀವಿ ತುಂಬ ಜಾಸ್ತಿ ಪ್ರೋಟೀನ್ ರಿಚ್ ಫುಡ್ ತೊಗೊಂಡಾಗ, ಲೈಕ್ ಯಾವುದೇ ಥರದ ಒಂದು ಬೇಳೆ ಇರಬಹುದು, ಕಾಳುಗಳಿರಬಹುದು, ಮಾಂಸ ಇರಬಹುದು, ಆಲ್ಕೋಹಾಲ್ ಇರಬಹುದು, ಮತ್ತು ಈ ಏರಿಯೇಟೆಡ್ ಡ್ರಿಂಕ್ಸ್ ಇರಬಹುದು, ಸ್ಮೋಕಿಂಗ್ ಇರಬಹುದು, ಇದನ್ನು ತಗೊಂಡಾಗ ಈ ಯೂರಿಕ್ ಆ್ಯಸಿಡ್ ಹೆಚ್ಚಾಗಿ ಈ ಒಂದು ಸಮಸ್ಯೆ ಜಾಸ್ತಿ ಆಗಬಹುದು. ಇದು ಗೌಟಿಗೆ ಸಂಬಂಧಪಟ್ಟಂಗೆ ಇದು ತುಂಬ ಸ್ಪೆಸಿಫಿಕ್ಕಾಗಿ ಈ ಒಂದು ಡಯಟನ್ನು ನಾವು ಫಾಲೋ ಮಾಡಬೇಕಾಗತ್ತೆ. ಇನ್ ಜನರಲ್ ನಾವು ನೋಡ್ತೀವಿ ಮಂಡಿ ನೋವು ಇರೋರು, ಅಥವಾ ಭುಜ ನೋವು ಇರೋರು, ಸೊಂಟ ನೋವು ಇರೋರು, ಬೇರೆ ಡಿಫ್ರೆಂಟ್ ಆರ್ಥರೈಟಿಸ್ ಇರೋರು ತುಂಬ ಕಾಮನ್ನಾಗಿ ನಾವು ನೋಡ್ತೀವಿ ಆಲೂಗಡ್ಡೆ ತೊಗೊಂಡಾಗ ಅಥವಾ ಬದನೆಕಾಯಿ ತೊಗೊಂಡಾಗ ಸ್ವಲ್ಪ ಜನಕ್ಕೆ ನೋವು ಹೆಚ್ಚಾಗಬಹುದು. ಬಟ್ ಇದನ್ನು ನಾವು ಒಂದು ಮೆಡಿಕಲಿ ಎಸ್ಟಾಬ್ಲಿಷ್ಡ್ ಫ್ಯಾಕ್ಟ್ ಅಂತ ನಾವು ಯಾವುದೇ ಒಂದು ಬುಕ್ಕಲ್ಲಿ ನಾವು ನೋಡಿರಲ್ಲ. ಬಟ್ ಸಾಕಷ್ಟು ಪೇಷಂಟ್ಸ್ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಸೊ ಇದನ್ನು ಈ ಥರದ ಒಂದು ಸೆನ್ಸಿಟಿವ್ ಇಂಡಿವಿಜುವಲ್ಸ್ ಇರೋರು ಈ ಥರದ ಒಂದು ಆಹಾರನ ಅವಾಯ್ಡ್ ಮಾಡೋದು ಒಳ್ಳೆಯದಾಗತ್ತೆ. ಸೊ ಹೆಚ್ಚಾಗಿ ನಾನು ಆಗಲೇ ಹೇಳಿದಂಗೆ ಕ್ಯಾಲ್ಶಿಯಂ ರಿಚ್ ಫುಡ್ ತೊಗೊಳೋದು ಇಂಪಾರ್ಟೆಂಟ್. ಸೊ ಈಗ ಒಬ್ಬ ವ್ಯಕ್ತಿಗೆ ಆರ್ಥರೈಟಿಸ್ ಇಲ್ದಿದ್ರೂ ಕೂಡ ಈ ಒಂದು ಕ್ಯಾಲ್ಶಿಯಂ ರಿಚ್ ಡಯಟ್ ತೊಗೊಂಡ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.